ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ವ್ಲಾಗ್ ತಮಗೆಲ್ಲ ಸ್ವಾಗತ. ಇದು ಗುರುವಾರದ ವ್ಲಾಗ್ ಆ್ಯಂಡ್ ಗುರುವಾರದ ಈವ್ನಿಂಗ್ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಗುರುವಾರ ಇದು 3ನೇ ಗುರುವಾರದ ಮಹಾಲಕ್ಷ್ಮಿ ಪೂಜೆ. ಸೊ ಈ ರೀತಿ ಎಲ್ಲ ಮಾಡಿದ್ದೀವಿ ಪೂಜೆನ. ಸೊ ಅಮ್ಮ ಬೆಳಗ್ಗೆನೇ ಪೂಜೆ ಎಲ್ಲ ಹಾಕಿದ್ರು. ನಾನಿವಾಗ ಈವ್ನಿಂಗ್ ಎಲ್ಲ ದೀಪ ಹಚ್ಚಿ ರಂಗೋಲಿ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಈ ಒಂದು ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಒಂದು ವಿಡಿಯೋದಲ್ಲಿ ತಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ನೀವು ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಆ್ಯಂಡ್ ಅದಕ್ಕೆ ತಮಗೆಲ್ಲ ಧನ್ಯವಾದಗಳು. ಆ್ಯಂಡ್ ಇವತ್ತು ನೋಡಿ ಪೂಜೆನ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮೊದಲಿಗೆ ನಮಸ್ಕಾರ ಮಾಡಿಬಿಟ್ಟು ಇವಾಗ ಬುಕ್ಕನ್ನು ಓದ್ತಾ ಇದ್ದೀನಿ. ಸೊ ಬುಕ್ ನೋಡಿ ಇದು ತುಂಬಾ ಹಳೇದು. ಸೊ ಇವಾಗ ಮತ್ತೆ ಹೊಸದು ತರಬೇಕು ಅಂದ್ಕೊಂಡಿದ್ದೀವಿ. ಸೊ ಫ್ರೆಂಡ್ಸ್, ವ್ಯೂಸ್ ಅಂತೂ ಬರ್ತಾ ಇದ್ದಾವೆ, ಬಟ್ ಸಬ್ಸ್ಕ್ರಿಪ್ಷನ್ ಆಗ್ತಾ ಇಲ್ಲ. ಸೊ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ನೂ ಕೂಡ ಬೆಳೆಸಿ ಹಾರೈಸಿ ಅಂತ ಈ ಮೂಲಕ ತಮಗೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಬುಕ್ ಎಲ್ಲ ಓದಿ ಆಯಿತು. ಇವಾಗ ನೈವೇದ್ಯ ತೋರಿಸ್ತಾ ಇದ್ದೀನಿ ದೇವರಿಗೆ. ಆ್ಯಂಡ್ ಇಲ್ಲಿ ಇದು ಉಡಿ ತುಂಬಬೇಕಾಗಿರೋ ಸಾಮಾನುಗಳನ್ನೆಲ್ಲ ಈ ಥರ ಜೋಡಿಸಿ ಇಟ್ಟಿದ್ದಾರೆ ಅಮ್ಮ. ಆ್ಯಂಡ್ ಇವಾಗ ನೈವೇದ್ಯ ಎಲ್ಲ ತೋರಿಸಿ ಆಯಿತು. ನಂತರದಲ್ಲಿ ಈಗ ಮತ್ತೆ ಆರತಿ ಮಾಡ್ತೀನಿ. ಸೊ ಈ ಒಂದು ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ತುಂಬ ಜನ ಹಾಕ್ತಾರೆ. ಸೊ ನಿಮ್ಮ ಅನುಭವಗಳನ್ನು ಕೂಡ ನೀವು ಕಮೆಂಟ್ ಮೂಲಕ ಶೇರ್ ಮಾಡಬಹುದು. ಅಂದರೆ ಈ ಪೂಜೆಯನ್ನು ಹಾಕೋದ್ರಿಂದ ನಿಮಗೇನು ಒಳ್ಳೆಯದಾಗಿದೆ ಅಥವಾ ಏನಾದರೂ ಡಿಫ್ರೆನ್ಸ್ ಅನಿಸಿದೆಯಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ನಮ್ಮ ಜೊತೆಗೆ ಶೇರ್ ಮಾಡಿ. ಸೊ ನಮಗೂ ಆವಾಗ ಖುಷಿ ಆಗುತ್ತೆ. ಸೊ ನಿಮ್ಮ ಕಮೆಂಟ್ ನಮಗೆ ತುಂಬಾ ಸಪೋರ್ಟ್ ಕೊಡುತ್ತೆ ಈ ಥರದ್ದೆಲ್ಲ ವಿಡಿಯೋಗಳನ್ನು ಮಾಡಲಿಕ್ಕೆ. ಸೊ ಇವಾಗ ನಂದು ಆರತಿ ಆಯಿತು. ಇವಾಗ ಅಮ್ಮ ಆರತಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಆದ್ಯ ಕೂಡ ಇನ್ನೂ ಮಲಗಿದ್ದಾಳೆ. ಸೊ ಅವಳು ಮಲ್ಕೊಂಡಿರೋದ್ರಿಂದ ನನಗೆ ಬುಕ್ ಓದೋಕೆ ಈಸಿ ಆಯಿತು. ಸೊ ಇವಾಗ ಆಲ್ಮೋಸ್ಟ್ ಪೂಜೆ ಎಲ್ಲ ಆಯಿತು ನಮ್ಮದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಒಂದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಅದೇನೆಂದರೆ ಮೆಂತ್ಯ ಪಲ್ಯ. ಸೊ ಮೆಂತ್ಯ ಪಲ್ಯನ ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡ್ತಾರೆ. ಸೊ ನಾವು ಯಾವ ಥರ ಮನೇಲಿ ಮಾಡ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಕೊನೆವರೆಗೂ ನೋಡಿ. ಆ್ಯಂಡ್ ಇವಾಗ ಅಮ್ಮ ನಮಗೆ ಉಡಿಯನ್ನು ತುಂಬ್ತಾ ಇದ್ದಾರೆ. ಸೊ ಉಡಿ ತುಂಬೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಆದ್ಯನೂ ಎದ್ಬಿಟ್ಟು ಬಂದಳು. ಸೊ ಅವಳಿಗೂ ನನಗೂ ಕೂಡ ಉಡಿ ತುಂಬ್ತಾ ಇದ್ದಾರೆ ಈಗ. ಸೊ ಈ ಥರ ಕುಮಾರಿಯರಿಗೆ ಉಡಿ ತುಂಬಬೇಕು, ಅದು ಕೂಡ ತುಂಬಾ ಶ್ರೇಷ್ಠ. ಸೊ ಇವಾಗ ಉಡಿಯೆಲ್ಲ ತುಂಬಿಬಿಟ್ಟು ಕೊನೆಯಲ್ಲಿ ಆರತಿಯನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಈ ಥರ ಮಾಡ್ತೀವಿ ನೋಡಿ, ಉಡಿ ತುಂಬೋದೆಲ್ಲನೂ ಕೂಡ.
ಬಟ್ ಬೆಂಗಳೂರು ಸೈಡು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅಲ್ಲಿ ಬಾಗಿನ ಥರ ಕೊಡ್ತಾರೆ. ಸೊ ನಮ್ಮ ಕಡೆಗೆ ಹೀಗಿರುತ್ತೆ. ಸೊ ಇಲ್ಲಿ ಉಡಿ ತುಂಬಿದಾದಮೇಲೆ ನಮಸ್ಕಾರ ಮಾಡ್ತಾರೆ. ನಂತರ ಇವಾಗ ಅಮ್ಮ ಪ್ರಸಾದನ ಕೊಡ್ತಾ ಇದ್ದಾರೆ. ಪ್ರಸಾದಕ್ಕೆ ಪುಟಾಣಿ, ಸಕ್ಕರೆ ಮತ್ತು ಇನ್ನೊಂದಕ್ಕೆ ಅಭಿಷೇಕ ಮಾಡಿರ್ತಾರೆ, ಅದನ್ನು ಕೊಡ್ತಾರೆ. ಬಾಳೆಹಣ್ಣು, ಹಾಲು, ಸಕ್ಕರೆ ಮತ್ತು ಸ್ವಲ್ಪ ಮೊಸರನ್ನ ಹಾಕಿ ಅಭಿಷೇಕದ ಥರ ಮಾಡಿರ್ತಾರೆ. ಸೊ ಅದನ್ನು ಕೂಡ ಪ್ರಸಾದದಲ್ಲಿ ಕೊಡ್ತಾರೆ. ಸೊ ಫ್ರೆಂಡ್ಸ್, ಮತ್ತು ಇವಾಗ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಅಂದರೆ ನೈಟ್ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಡಿನ್ನರ್ಗೆ ಅಂತ ಮೆಂತೆ ಪಲ್ಯ ಮಾಡ್ತಾ ಇದ್ದೆ. ಸೊ ಆ ರೆಸಿಪಿ ಕೂಡ ತಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ನೋಡಿ. ಮೆಂತೆ ಪಲ್ಯ ಒಂದು ಕಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಅದನ್ನು ಈ ಥರ ಕಟ್ ಮಾಡಿಬಿಟ್ಟು 2-3 ಸತಿಗೆ ವಾಶ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಅದಕ್ಕೆ ಬೇಳೆಯನ್ನು ಮೊದಲೇ ನೆನೆಸಿಟ್ಟಿದ್ದೀನಿ. ಸೊ ಅದು ಚೆನ್ನಾಗಿ ನೆನೆದಿದೆ. 1 ಅವರ್ ಮುಂಚೆನೇ ನೆನೆಸಿಡಬೇಕು. ಆ್ಯಂಡ್ ಈ ಪಲ್ಯಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯಿಂದ ಒಗ್ಗರಣೆ ಕೊಡ್ತೀನಿ. ಸೊ ನೋಡ್ತಾ ಇರಿ ನಾನು ಹೇಗೆ ಮಾಡ್ತೀನಿ ಅಂತ. ಸೊ ಇವಾಗ ಒಂದು ಈ ಥರ ಪಾತ್ರೆಯನ್ನು ಇಟ್ಟಿದ್ದೀನಿ ಒಲೆ ಮೇಲೆ. ಸೊ ಇವಾಗ 2ರಿಂದ 2.5 ಚಮಚದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಈ ಪಲ್ಯ ಮಾಡುವಾಗ ಯಾವುದೇ ರೀತಿ ನೀರನ್ನು ಇಲ್ಲಿ ಯೂಸ್ ಮಾಡೋದಿಲ್ಲ. ನೋಡ್ತಾ ಇರಿ, ನೀರಿಲ್ಲದೇ ಇದು ಪಲ್ಯ ಎಷ್ಟು ಚೆನ್ನಾಗಾಗುತ್ತೆ ನೋಡಿ. ಸೊ ಇವಾಗ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಸಿಮೆಣಸಿನ್ಕಾಯಿ ಕೂಡ ಇದ್ರ ಜೊತೆಗೇ ಹಾಕ್ಕೊಂಡ್ಬಿಡ್ತೀನಿ. ಸೊ ಅವಾಗ ಚೆನ್ನಾಗಿ ಖಾರ ಬಿಡುತ್ತೆ. ಸೊ 2ರಿಂದ 3 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಪಲ್ಯನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇವಾಗ ವಾಶ್ ಮಾಡಿಟ್ಟಂತಹ ಮೆಂತೆ ಪಲ್ಯನ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದ್ರ ಜೊತೆಗೇ ಇವಾಗ ನೆನೆಸಿಟ್ಟಿರುವಂಥ ಬೇಳೆಕಾಳನ್ನು ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಬೇಕಾದರೆ ಇಲ್ಲಿ ತೊಗರಿ ಬೇಳೆಯನ್ನು ಕೂಡ ತೊಗೊಳ್ಬೋದು, ಅಥವಾ ಶೇಂಗಾ ಪೌಡ್ರನ್ನು ಕೂಡ ಹಾಕ್ಬೋದು. ಇದಕ್ಕೆ ಚೆನ್ನಾಗಿರುತ್ತೆ ಅದನ್ನು ಕೂಡ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಇದಕ್ಕೆ ನೀರನ್ನು ಒಂಚೂರು ಕೂಡ ನಾನು ಹಾಕಲ್ಲ ನೋಡಿ, ಹಾಗೆ ಮಾಡ್ತೀನಿ. ಇವಾಗ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಉಪ್ಪು ಹಾಕೋದ್ರಿಂದ ಅದೇನೇ ನೀರು ಬಿಡುತ್ತೆ ಇದರಲ್ಲಿ. ಸೊ ಇವಾಗ ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಅಂತ. ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 2ರಿಂದ 3 ಎಸಳು ಬೆಳ್ಳುಳ್ಳಿ ಅಷ್ಟೇ ಹಾಕ್ತಾ ಇದ್ದೀನಿ. ಸೊ ಫ್ಲೇವರ್ಗೋಸ್ಕರ ಅಷ್ಟೇ. ಸೊ ಇದರೊಳಗೆ ಬಿಟ್ಟಿರುವಂಥ ನೀರೆಲ್ಲನೂ ಚೆನ್ನಾಗಿ ಆವಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ. ಇವಾಗ ರೆಡಿ ಆಯಿತು ಆಲ್ಮೋಸ್ಟ್ ಮೆಂತೆ ಪಲ್ಯ. ಇದಕ್ಕೆ ನಾನು ಒಂಚೂರು ಕೂಡ ನೀರು ಹಾಕಿಲ್ಲ. ಸೊ ಉಪ್ಪು ಹಾಕಿದ ಮೇಲೆ ಏನು ನೀರು ಬಿಡುತ್ತಲ್ಲ ಅಷ್ಟೇ ನೀರಲ್ಲಿ ಅದು ಬೇಯುತ್ತೆ. ಸೊ ರೆಡಿ ಆಯಿತು ನೋಡಿ ಮೆಂತೆ ಪಲ್ಯ. ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಬಾಯ್ ಬಾಯ್.